ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು, ಈ ಟಾಕ್ಸಿಕ್ ಟೀಮ್ ಅವರು ಹೈದರಾಬಾದಿಗೆ ಹೋದ್ರಲ್ಲ ಪಬ್ಲಿಸಿಟಿ ಇವೆಂಟಿಗೆ ಅಂತ. ಸೊ ಆ ತೆಲುಗು ಡಿಸ್ಟ್ರಿಬ್ಯೂಷನ್ ತಗೊಂಡಿರೋ ಪ್ರೊಡ್ಯೂಸರ್ ದಿಲ್ ರಾಜ್ ಅವರು ಒಂದು ಮಾತು ಹೇಳಿರು. KGF ಹಿಟ್ ಆದ తర్వాత ఎవడైనా గీతూ మోహన్ దాస్ ಜೊತೆ ವರ್ಕ್ చేస్తారా ಪಿಚ್ಚೋಡ ವೀಡು ಅಂತ. ಅಂದರೆ KGF ಆ ಥರ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಯಾವ್ದಾದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕಾಗಿತ್ತು. ಆದರೆ ಯಶ್ ಅವರು ಆ ಸ್ಕೇಲಿಗೆ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಆ ಗೀತು ಮೋಹನ್ ದಾಸ್ ಜೊತೆ ಯಾಕೆ ವರ್ಕ್ ಮಾಡ್ತಾ ಇದ್ದಾರೆ, ಇವ್ರೇನಾದ್ರು ಹುಚ್ಚರ ಅಂತ ಹೇಳಿರು. ಇದಾದಮೇಲೆ ಟಾಕ್ಸಿಕ್ ವಿಜುವಲ್ಸ್ ತೋರಿಸಿದ ಮೇಲೆ ಅವಾಗ ಪ್ರೊಡ್ಯೂಸರ್ ಅಂದ್ಕೊಂಡ್ರಂತೆ, ಸೊ ಯಶ್ ಅವರಿಗೆ ಎಷ್ಟರ ಮಟ್ಟಿಗೆ ಆ ವಿಷನ್ ಇದೆ ಅಂತ. ಸೊ ಯಶ್ ಅವರು ಇದೇ ಫಸ್ಟ್ ಟೈಮ್ ಈ ಹೊಸಬ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು, ಅಥವಾ ಅವ್ರು ಪ್ರೀವಿಯಸ್ ಮಾಡಿರೋ ಸಿನಿಮಾಗಳೆಲ್ಲ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಆ ಸಿನಿಮಾದಲ್ಲಾಗಿರೋ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ನ ಶೇರ್ ಮಾಡ್ತಾ ಬರ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಸೊ ಈಗ ಮೊದಲ ಸಲ 2010 ರಿಲೀಸ್ ಆಯಿತು. ಸೊ ಇದಕ್ಕಿಂತ ಮುಂಚೆ ರಿಲೀಸ್ ಆಗಿರೋ ಈ ಮೊಗ್ಗಿನ ಮನಸ್ಸಾಗಲಿ, ಗೋಕುಲ ಆಗಲಿ, ಅಥವಾ ಕಳ್ಳರ ಸಂತೆ ಆಗಲಿ, ಆ ಟೈಮಲ್ಲಿ ಈ ಯಶ್ ಅವ್ರು ಇನ್ನೂ ಹೊಸಬ್ರಾಗಿದ್ರು. ಸೊ ಹೊಸಬ್ರ ಜೊತೆ ಕೊಲಾಬ್ರೇಷನ್ ಆಗೋದು ಕಾಮನ್ನು. ಸೊ ಇಲ್ಲಿಂದ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಪುರುಷೋತ್ತಮ್ ಅಂತ, ಸೊ ಇವರು ಡೆಬ್ಯೂ ಡೈರೆಕ್ಟರ್. ಸೊ ನೆಕ್ಸ್ಟು 2011 ಈ ರಾಜಧಾನಿ ಅಂತ ಬಂತು. ಸೊ ಅದನ್ನು ಡೈರೆಕ್ಟರ್ ಮಾಡಿರೋರು ಈ ಸೌಮ್ಯ ಅಂತ. ಸೊ ಅವರು ಆ ಟೈಮಲ್ಲಿ ಇಂಡಸ್ಟ್ರಿಗೆ ಹೊಸಬ್ರೇ ಆಗಿದ್ರು. ಸೊ ಈ ಮೂವಿದು ಕ್ಲೈಮ್ಯಾಕ್ಸ್ ಇನ್ಸಿಡೆಂಟ್ ಬಗ್ಗೆ ಒಂದಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಯಶವಂತಪುರಲ್ಲಿ ಆ ಟೈಮಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತಂತೆ, ಅದು 24 ಫ್ಲೋರ್ಸ್ ಇತ್ತಂತೆ. ಸೊ ಕ್ಲೈಮ್ಯಾಕ್ಸಲ್ಲಿ ಅದರಿಂದ ಕೆಳಗಾರಿ ಆ್ಯಕ್ಚುಲಿ ಸಿನಿಮಾದಲ್ಲಿ ಯಶ್ ಅವ್ರು ಸಾಯ್ತಾರೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಅದರಲ್ಲಿ ಯಶ್ ಅವರು ರಿಯಲ್ ಸ್ಟಂಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಒಪ್ಕೊಂಡ್ಬಿಟ್ಟಿದ್ರಂತೆ ಅಲ್ಲಿಂದ ಹಾರೋದು ಅಂತ. ಬಟ್ ಆರೋ ಟೈಮಲ್ಲಿ ಲೈಟ್ ಬಾಯ್ ಒಬ್ರು ಬಂದು ಹೇಳಿರಂತೆ, ಮೊನ್ನೆ ಶಿವಣ್ಣ ಅವ್ರು ಹಿಂಗೆ ರೋಪ್ ಕಟ್ಟಾಗಿ ಏಟಾಗ್ಬಿಟ್ಟಿತ್ತು ನೋಡಿ ಏನು ಮಾಡ್ತೀರಂತ. ಅವಾಗ ಒಂದು ಸ್ವಲ್ಪ ಯಶ್ ಅವರಿಗೆ ಮಾಡಬೇಕೋ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ರಂತೆ. ಬಟ್ ಯಶ್ ಅವರಿಗೆ ಸಿನಿಮಾ ಮೇಲೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ, ಆ ಮನುಷ್ಯ ಎಷ್ಟು ಸ್ಟಬ್ಬರ್ನ್ ಅನ್ನೋದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಜಂಪ್ ಮಾಡಿದ್ದಾರೆ. ಅದಾದಮೇಲೆ ಒಂದು ಟೇಕ್ ಅಲ್ಲ, ಅದಾದಮೇಲೆ ಇದೇ ಥರ ಒಂದು 5 ಟೇಕ್ ಆಗಿದೆ. ನೆಕ್ಸ್ಟು 2011 ಕಿರಾತಕ ರಿಲೀಸ್ ಆಯಿತು. ಇದ್ರ ಡೈರೆಕ್ಟರ್ ಬಂದು ಪ್ರದೀಪ್ ರಾಜ್ ಅವರು. ಸೊ ಇವಾಗ ಈ ಪ್ರದೀಪ್ ರಾಜ್ ಅವರು ಇವಾಗಿಲ್ಲ, ಕೋವಿಡ್ ಟೈಮಲ್ಲಿ ತೀರ್ಕೊಂಡಿದ್ದಾರೆ. ಆ ಟೈಮಲ್ಲಿ ಇವ್ರದ್ದು ಬಿಗಿನಿಂಗ್ ಸ್ಟೇಜ್ ಈ ಡೈರೆಕ್ಟರ್ದು. ಸೊ ಇದ್ರದ್ದು ಒಂದಷ್ಟು ಇನ್ಸಿಡೆಂಟ್ ಶೇರ್ ಮಾಡ್ಕೊಬೇಕು ಅಂತ ಹೇಳಿದರೆ, ಇದು ರೀಮೇಕ್ ಮೂವಿ ಕನ್ನಡ ನೇಟಿವಿಟಿಗೆ ತೊಗೊಂಬಂದರು. ಅದು ಎಸ್ಪೆಷಲಿ ಈ ಮಂಡ್ಯ ನೇಟಿವಿಟಿಗೆ ತೊಗೊಂಬಂದರು. ಫಸ್ಟ್ ಟೈಮು ಯಶ್ ಅವ್ರನ್ನ ಒಬ್ಬ ಹೀರೋ ಅಂತ ಗುರುತಿಸಿದ ಮೂವಿ ಈ ಕಿರಾತಕ. ಆಮೇಲೆ ಕಿರಾತಕದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ, ಡಣಕನಕ ಅಂತ. ಈ ಅಪ್ಪವ್ರನ್ನೆಲ್ಲ ಬಿಟ್ಬಿಡಿ, ಈ ಯಶ್ ಅವ್ರು ಬರೋ ಟೈಮಲ್ಲಿ ಆ ಯಂಗ್ಸ್ಟರ್ ಜನ್ರೇಷನಲ್ಲಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿರಲ್ಲ, ಅದಂತೂ ಅಲ್ಟಿಮೇಟ್ ಆಗಿತ್ತು. ಬೇಕಾದ್ರೆ ಇವಾಗಲೂ ಹಾಡು ಹಾಕೊಂಡು ನೋಡಿ ಈ ಯಶ್ ಅವ್ರದ್ದು ಎಷ್ಟು ಎಫರ್ಟ್ ಇದೆ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ನೆಕ್ಸ್ಟು 2012 ಲಕ್ಕಿ ಬಂತು. ಈ ಲಕ್ಕಿನ ಡೈರೆಕ್ಟರ್ ಮಾಡಿರೋರು ಡಾಕ್ಟರ್ ಸೂರಿ ಅಂತ. ಅಂದರೆ ನಮಗೆ ದುನಿಯಾ ಸೂರಿ ಅವರಲ್ಲ, ಇವರು ಡಾಕ್ಟರ್ ಸೂರಿ ಅಂತ. ಅವ್ರದ್ದು ಇದು ಡೆಬ್ಯೂ ಡೈರೆಕ್ಷನ್ನೇ. ಸೊ ಈ ಮೂವಿ ಒಂದಷ್ಟು ಇನ್ಸಿಡೆಂಟ್ ಹೇಳಬೇಕು ಅಂತ ಹೇಳಿದರೆ, ಮೇ ಬಿ ಅಭಿ ಮೂವಿ ಟೈಮಲ್ಲಿ ಅಂತ ಅನಿಸುತ್ತೆ. ಸಿನಿಮಾ ಥಿಯೇಟರ್ ನೋಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಫ್ರೆಂಡ್ ಇದ್ರಂತೆ, ಆ ರಮ್ಯವ್ರು ನೋಡ್ಬಿಟ್ಟು ಸೊ ಕಟ್ ಮಾಡಿದರೆ ಅಲ್ಲಿಂದ ಒಂದು 10 ವರ್ಷಕ್ಕೆ ರಮ್ಯವ್ರ ಜೊತೆನೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ವಿಡಿಯೋ ಫುಲ್ ನೋಡಿದ ಮೇಲೆ ಯಾರು ಈ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟು 2012 ಬಂದ ಜಾನು. ಇದನ್ನು ಡೈರೆಕ್ಟರ್ ಮಾಡಿರೋದು ಪ್ರೀತಮ್ ಗುಬ್ಬಿ ಅವರು. ಪ್ರೀತಮ್ ಗುಬ್ಬಿ ಅವರಿಗೆ ಎಕ್ಸ್ಪೀರಿಯನ್ಸ್ಡ್ ಇದೆ. ಅವ್ರು ಆ್ಯಕ್ಚುಲಿ ಭಟ್ರ ಜೊತೆ ಮುಂಗಾರು ಮಳೆಯಿಂದನೂ ವರ್ಕ್ ಮಾಡ್ತಾ ಬಂದರು. ಇವನ್ ಅರಮನೆಯಲ್ಲೂ ವರ್ಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಗಣೇಶ್ ಅವರಿಗೆ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದರು. ಆಮೇಲೆ ದುನಿಯಾ ವಿಜಯ್ ಅವರಿಗೂ ಮೇ ಬಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಅನ್ನೋ ಮೂವಿಗೆ ಡೈರೆಕ್ಷನ್ನೇ ಮಾಡಿದರು. ಸೊ ಇವರಿಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೆಕ್ಸ್ಟು 2012 ಬಂದ ಡ್ರಾಮಾ ಸಿನಿಮಾ. ಇದನ್ನು ಡೈರೆಕ್ಷನ್ ಮಾಡಿರೋದು ಯೋಗರಾಜ್ ಭಟ್ರು. ಭಟ್ರು ಆ ಟೈಮಲ್ಲಿ ಪೀಕ್ ಲೆವೆಲೆಲ್ಲ ಇದ್ರು ಬಿಡಿ. ಮುಂಗಾರು ಮಳೆ ಬಂದಿತ್ತು, ಗಾಳಿಪಟ ಬಂದಿತ್ತು. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ಲಿಟ್ರಲಿ ಯಶ್ ಅವ್ರದ್ದು ಫಸ್ಟ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದು ಈ ಡ್ರಾಮಾನೇ. ಆ್ಯಕ್ಟಿಂಗ್ ನೋಡ್ಬಿಟ್ಟು ಫಿದಾಗ್ಬಿಟ್ಟೆ. ಅಂದರೆ ತುಂಬ ಲೋಕಲ್ ಆಗಿ, ತುಂಬ ರೂಟೆಡ್ ಆಗಿ ಆ್ಯಕ್ಟ್ ಮಾಡಿರು. ಆ ಸ್ಲ್ಯಾಂಗು ಅದೇ ಥರನೇ ಇತ್ತು. ಸೊ ನೆಕ್ಸ್ಟ್ ಬಂದು ಗೂಗ್ಲಿ 2013 ರಿಲೀಸ್ ಆಯಿತು. ಇದನ್ನು ಡೈರೆಕ್ಷನ್ ಮಾಡಿರೋದು ಬಂದ್ಬಿಟ್ಟು ಪವನ್ ಒಡಿಯಾರ್ ಅವರು. ಪವನ್ ಒಡಿಯಾರ್ ಅವರು ಇದಕ್ಕಿಂತ ಮುಂಚೆ ಗೋವಿಂದಾಯ ನಮ ಅಂತ ಸಿನಿಮಾನ ಡೈರೆಕ್ಷನ್ ಮಾಡಿರು. ಸೊ ಆವಾಗ ಟೈಮಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಅನ್ನೋ ಸಾಂಗು ಹಿಟ್ ಆಗಿತ್ತು. ಸೊ ಇವಾಗ ಪವನ್ ಒಡಿಯವ್ರಿಗೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿರ್ಬೋದು. ಬಟ್ ಆ ಗೂಗ್ಲಿ ಮಾಡೋ ಟೈಮಲ್ಲಿ ಸ್ಟಿಲ್ ಅವರು ಇಂಡಸ್ಟ್ರಿಗೆ ಹೊಸಬ್ರು ಥರ ಇದ್ದರು. ಆಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಶೇರ್ ಮಾಡ್ಕೊಬೇಕಾಗಿರೋದು, ಈ ಗೂಗ್ಲಿ ಬಂದಾದಮೇಲೆ ಯಶ್ ಅವರಿಗೆ ಫೀಮೇಲ್ ಫ್ಯಾನ್ಸು ಸಿಕ್ಕಾಬಟ್ಟೆ ಜಾಸ್ತಿ ಆಗೋದು. ಈವನ್ ನಾನು ಈ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಟೈಮ್ ಈ ಯಶ್ ಅವರಿಗೆ ನನಗೆ ಫ್ಯಾನ್ ಆಗಬೇಕು ಅಂತ ಅನಿಸಿದ ಸಿನಿಮಾ ಈ ಗೂಗ್ಲಿ. ಇವತ್ತಿಗೆ ಹೋಗಿ ನೋಡಿ, ತುಂಬ ಫ್ರೆಶ್ನೆಸ್ ಅಂತ ಅನ್ಸುತ್ತೆ ಈ ಥರ ಸಿನಿಮಾ. ಸೊ ಈ ಥರ ಸಿನಿಮಾಗಳು ಇವತ್ತಿಗೆ ಯಾಕೆ ಬರ್ತಾ ಇಲ್ಲ ಅಂತಲೂ ಒಂದೊಂದ್ಸಲ ಫೀಲ್ ಆಗುತ್ತೆ. ನೆಕ್ಸ್ಟು ಬಂದು ರಾಜಾಹುಲಿ 2013 ಬಂದಿತ್ತು.
ಡೈರೆಕ್ಟರ್ ಬಂದ್ಬಿಟ್ಟು ಗುರು ದೇಶಪಾಂಡೆ ಅವರು, ನಿಮಗೆಲ್ಲ ಗೊತ್ತಿರ್ತಾರೆ ಇವಾಗ ಅವರು. ಸೊ ಆ ಟೈಮಲ್ಲಿ ಡೈರೆಕ್ಷನ್ ಕಡೆಗೆ ತುಂಬ ಹೊಸಬ್ರು ಥರ ಇದ್ರು. ಈ ರಾಜವಲಿ ಬಗ್ಗೆ ಒಂದಷ್ಟು ಇನ್ಸಿಡೆಂಟ್ ಶೇರ್ ಮಾಡಬೇಕು ಅಂತ ಹೇಳಿದರೆ, ಅಗೇನ್ ಇದು ರೀಮೇಕ್ ಮೂವಿ. ಈ ರೀಮೇಕ್ ಮೂವಿಗೆ ನಿಮಗೆ ಒಂದಷ್ಟು ರಿಸ್ಕ್ ಇರುತ್ತೆ. ಹೆಂಗೆ ಅಂತ ಹೇಳಿದರೆ, ಈ ತಮಿಳಲ್ಲಿ ಬಂದಿರೋದು ಅವ್ರದ್ದು ನೇಟಿವಿಟಿ ಮಾಡ್ಕೊಂಡಿರ್ತಾರೆ. ಅದೇ ಥರ ನಿಮಗೆ A to Z ಇಳಿಸ್ಬಿಟ್ರೆ 100% ಫ್ಲಾಪ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿನ ಆಡಿಯನ್ಸು ಆ ಸಿನಿಮಾ ಕನೆಕ್ಟ್ ಆಗಲ್ಲ. ಹಾಗೆ ನೀವು ಮಂಡ್ಯ ನೇಟಿವಿಟಿಗೆ ಮಾಡ್ಕೊಂಡ್ರು ಸಿನಿಮಾ ಅಂತೂ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಹೋಗ್ಬಿಡ್ತು. ನೆಕ್ಸ್ಟು ಬಂದು ಗಜಕೇಸರಿ 2014 ಇದನ್ನು ಡೈರೆಕ್ಷನ್ ಮಾಡಿರೋರು ಬಂದ್ಬಿಟ್ಟು S. ಕೃಷ್ಣ ಅಂತ. ಇವ್ರದ್ದು ಆ ಡೆಬ್ಯೂ ಡೈರೆಕ್ಷನ್ನೇ. ಆದರೆ ಇವರು ಸಿನಿಮಾ ಇಂಡಸ್ಟ್ರಿಗೆ ಹೊಸಬ್ರಲ್ಲ. ಇವರು ಇದಕ್ಕಿಂತ ಮುಂಚೆ ಪ್ರೀವಿಯಸ್ ವರ್ಕ್ ಎಲ್ಲ ಇವರು ಸಿನಿಮಾಟೋಗ್ರಫರಾಗಿ ವರ್ಕ್ ಮಾಡ್ತಾಯಿದ್ರು. ನಮ್ಮ ಮುಂಗಾರು ಮಳೆಗೆ ಸಿನಿಮಾಟೋಗ್ರಫರು ಈ ಕೃಷ್ಣ ಅವರೇನೆ. ಈ ಮೂವಿ ಬಗ್ಗೆ ಒಂದಷ್ಟು ಇನ್ಸಿಡೆಂಟ್ ಶೇರ್ ಮಾಡಬೇಕು ಅಂತ ಹೇಳಿದರೆ, ಯಶ್ ಅವರು ಇದರಲ್ಲಿ 2 ಕ್ಯಾರೆಕ್ಟ್ರು ಬರ್ತಾರೆ. ಒಂದು ಕೃಷ್ಣ, ಮತ್ತು ಈ ಪ್ರೀವಿಯಸ್ ಜನ್ಮಕ್ಕೆ ಹೋಯ್ತು ಅಂತ ಹೇಳಿದರೆ ಈ ಬಾಹುಬಲಿ ಅಂತ. ಈ ಬ್ಯಾಕ್ ಸ್ಟೋರಿಲಿ ಈ ಆನೆನ ಹಿಡ್ಕೊಂಡು ಯುದ್ಧ ಮಾಡೋ ಜೊತೆಗೆ ಟ್ರೈನ್ ಆಗಿರ್ತಾರೆ. ಸೊ ಅದರಲ್ಲಿ ಈ ಆನೆ ಮೇಲೆ ನಿಂತ್ಕೊಂಡು ಹಿಂದಗಡೆ ಕೈ ಕಟ್ಕೊಂಡು ಒಂದು ಶಾಟ್ ಇದೆ. ಆ ಶಾಟು ಆ ಟೈಮಲ್ಲಿ ಎಷ್ಟು ಕ್ರೇಜ್ ಹುಟ್ಟಾಕಿತ್ತು ಅಂತ ಹೇಳಿದರೆ, ಫಸ್ಟ್ ಶೋ ಈ ಸಿನಿಮಾನ ನಾನು ನೋಡಿದ್ದೀನಿ ವಜ್ರೇಶ್ವರಿಲಿ. ನೆಕ್ಸ್ಟು 2014 ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು. ಇದ್ರ ಡೈರೆಕ್ಟರ್ ಬಂದ್ಬಿಟ್ಟು ಸಂತೋಷ್ ಆನಂದರಾಮ್ ಅವರು. ಇವಾಗ ನಿಮಗೆ ಗೊತ್ತು, ಆ ಟೈಮಲ್ಲಿ ಗಜಕೇಸರಿ ಟೈಮಲ್ಲಿ ಇವರು ಸ್ಕ್ರಿಪ್ಟ್ ವರ್ಕಲ್ಲಿ ವರ್ಕ್ ಮಾಡಿದ್ರು ಅನ್ನೋದು ಈ ಗಾಂಧಿನಗರಲ್ಲಿ ಟಾಕ್ಸ್ ಓಡಾಡ್ತಾ ಇತ್ತು. ಬಟ್ ಅಲ್ಲಿ ಸಂತೋಷ್ ರಾಮ್ ಅವ್ರದ್ದು ವರ್ಕ್ ನೋಡ್ಬಿಟ್ಟು ಈ ಸಿನಿಮಾನ ಡೈರೆಕ್ಷನ್ ಮಾಡೋಕೆ ಕೊಟ್ಟರು. ನಿಮಗೆ ಗೊತ್ತು, ಯಶ್ ಅವರು ಬರೀ ಸ್ಟಾರ್ ಆಗಿದ್ದರು ಅಪ್ ಟು ನಿಮಗೆ ರಾಜವಲ್ಲಿವರೆಗೂ. ಈ ರಾಮಾಚಾರಿ ಇವ್ರನ್ನ ಸೂಪರ್ ಸ್ಟಾರ್ ಮಾಡಿದ ಸಿನಿಮಾ. ಆ ಟೈಮಲ್ಲೇ ಇದು ಅರೌಂಡ್ ಕರ್ನಾಟಕದಲ್ಲೇ 50 crores ಕಲೆಕ್ಷನ್ ಮಾಡ್ತು ಅಂತ ಹೇಳಿ ಈ ಗಾಂಧಿನಗರದಲ್ಲಿ ಒಂದು ಟಾಕ್ ಓಡಾಡ್ತಾ ಇತ್ತು. ನೆಕ್ಸ್ಟು 2015 ಮಾಸ್ಟರ್ ಪೀಸಿಗೆ ಬಂದರೆ ಡೈರೆಕ್ಟರ್ ಬಂದ್ಬಿಟ್ಟು ಮಂಜು ಮಾಂಡವ್ಯ ಅವರು. ಇವ್ರದ್ದು ಅಗೈನ್ ಡೆಬ್ಯೂ ಡೈರೆಕ್ಷನ್ನೇ. ಈ ಮಂಜು ಮಾಂಡವ್ಯ ಅವ್ರು ಯಾರು ಅಂತ ಹೇಳಿದರೆ, ಈ ರಾಜವಲ್ಲಿಗೆ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು. ಅಲ್ಲಿ ಹಾಕಿರೋ ಅವರು ಎಫರ್ಟ್ಸ್ ನೋಡಿಬಿಟ್ಟು ಇವರಿಗೆ ಅವಕಾಶ ಕೊಟ್ಟರು. ಸೊ ಹೊಸಬ್ರ ಜೊತೆ ಇವರು ಸಿನಿಮಾಗಳು ಮಾಡ್ಕೊತಾನೆ ಬಂದಿದ್ದಾರೆ. ನಮಗೆ ಟಾಕ್ಸಿಕ್ ಏನು ಹೊಸದೇನಲ್ಲ. ಆಮೇಲೆ ನೆಕ್ಸ್ಟು ಸಂತು ಸ್ಟ್ರೈಟ್ ಫಾರ್ವರ್ಡು 2016 ಬಂದಿದ್ದು. ಇದ್ರದ್ದು ಡೈರೆಕ್ಟರ್ ಬಂದ್ಬಿಟ್ಟು ಮಹೇಶ್ ರಾವ್ ಅವರು. ಇವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರು. ಇದಕ್ಕಿಂತ ಮುಂಚೆ ಒಂದು 4-5 ಸಿನಿಮಾನ ಡೈರೆಕ್ಷನ್ ಮಾಡಿದರು. ಈ ಮಹೇಶ್ ರಾವ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, 2011-2012 ಪ್ರಜ್ವಲ್ ದೇವರಾಜ್ ಅವ್ರದ್ದು ಭದ್ರಾ ಅನ್ನೋ ಸಿನಿಮಾ ಬಂತು. ಅವ್ರದ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ ಶೂಟಿಂಗ್ ಆಗ್ತಾ ಇದ್ದಿದ್ದು ನಾನು ಅವಾಗಿನ್ನೂ ಓದ್ತಾ ಇದ್ದೆ. RV ಕಾಲೇಜ್ ಎದುರುಗಡೆ ಒಂದು ದೊಡ್ಡ ಕಾರ್ ನಿಲ್ಸೋಕ್ಕೆ ಒಂದು ಪಾರ್ಕಿಂಗ್ ಲಾಟ್ ಇತ್ತು. ಆ ಟೈಮಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರನ್ನ, ಈ ಡೈಸಿ ಬೋಪಣ್ಣ, ಈ ಡೈರೆಕ್ಟರ್ನ, ಆಮೇಲೆ ಥ್ರಿಲ್ಲರ್ ಮಂಜು ಅವ್ರನ್ನೆಲ್ಲ ನಾನು ನೋಡಿದ್ದು. ನೆಕ್ಸ್ಟ್ 2018 KGF ಚಾಪ್ಟರ್ 1 ಪ್ರಶಾಂತ್ ನೀಲ್ ಜೊತೆ ವರ್ಕ್ ಮಾಡಿದರು. ಇದಕ್ಕಿಂತ ಮುಂಚೆ ನೀವು ಪ್ರಶಾಂತ್ ನೀಲ್ ಅವ್ರದ್ದು ವರ್ಕ್ ತೊಗೊಂಡ್ರೆ ಉಗ್ರಂ ಒಂದು ಮೂವಿನ ಡೈರೆಕ್ಷನ್ ಮಾಡಿದರು. ಉಗ್ರಮ್ಮು ಕ್ರಿಟಿಕಲಿ ಅಕ್ಲೈನ್ಡ್ ಫಿಲ್ಮ್, ಬಟ್ ನಾಟ್ ಅ ಕಮರ್ಷಿಯಲ್ ಸಕ್ಸಸ್. ನಿಮಗೆ ಪ್ರಶಾಂತ್ ನೀಲ್ ಅವರೇ ಹೇಳ್ಕೊಂಡಿದ್ದಾರೆ, ಈ ಸಿನಿಮಾಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದರೆ, ನಾನು ಮನೇನೂ ಕೂಡ ಮಾರ್ಕೊಂಡಿದ್ದೀನಿ, ನನಗೆ ಫೈನಾನ್ಷಿಯಲ್ ಕ್ರೈಸಿಸ್ಸು ತುಂಬ ಇತ್ತು ಅಂತ ಹೇಳಿ. ಆಮೇಲೆ 3-4 ಜನ ಸಿನಿಮಾಟೋಗ್ರಫರ್ಸು ಚೇಂಜ್ ಆಗಿಬಿಟ್ಟಿದ್ದಾರೆ. ಲಾಸ್ಟಿಗೆ ಭುವನ್ನು ಸಿನಿಮಾಟೋಗ್ರಫಿ ಮಾಡಿದ್ದು. ಅಗೇನ್ ನಿಮಗೆ ನೀವು ಪ್ರಶಾಂತ್ ನೀಲ್ ಅವ್ರು ತಗೊಂಡ್ರೆ, ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ನಲ್ಲ, ಜಸ್ಟ್ ಒಂದು ಸಿನಿಮಾ ಮಾಡಿದರು. ಇನ್ನು ನೆಕ್ಸ್ಟ್ ಬಂದರೆ ಈ ಟಾಕ್ಸಿಕ್ಕಿಗೆ ಡೈರೆಕ್ಟರ್ ಬಂದು ಗೊತ್ತು, ಈಗ ಗೀತು ಮೋಹನ್ ದಾಸ್ ಅಂತ. ಸೊ ಇವರು ಒಂದು ಶಾರ್ಟ್ ಮೂವಿ ಮಾಡಿದರು, ಐ ಥಿಂಕ್ 2009 ಅಂತ ಅನ್ಸುತ್ತೆ. ಆಮೇಲೆ 2014 ಲಯರ್ಸ್ ಡೈಸ್ ಅಂತ ಸಿನಿಮಾನ ಮಾಡಿದ್ರು. ಅದಕ್ಕೆ 2 ನ್ಯಾಷನಲ್ ಅವಾರ್ಡು ಸಿಕ್ತು. ಇದಾದ್ಮೇಲೆ ಇನ್ನೊಂದು ಸಿನಿಮಾದ ಡೈರೆಕ್ಟರ್ ಮಾಡಿದ್ದು ಅಂತ ಅನ್ಸುತ್ತೆ. ಬಟ್ ಈ ಟಾಕ್ಸಿಕ್ದು ನಾವು ಸ್ಕೇಲ್ ತಗೊಂಡ್ರೆ ಅರೌಂಡ್ ಒಂದು 500-600 crores ಇರ್ಬೋದಾ. ಆ ಸ್ಕೇಲ್ನ ಈ ಡೈರೆಕ್ಟರ್ಗೆ ಹ್ಯಾಂಡಲ್ ಮಾಡಿ ಗೊತ್ತಿಲ್ಲ. ಬಟ್ ಸ್ಟಿಲ್ ಯಶ್ ಅವರು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಟಾಕ್ಸಿಕ್ ಮಾಡಿದರು. ಇವ್ರದ್ದೆಲ್ಲ ಈ ಸಿನಿಮಾಗಳನ್ನೆಲ್ಲ ನೋಡ್ಕೊಂಬಂದರೆ ನಮಗೆ ಏನು ಅನ್ಸುತ್ತೆ ಯಶ್ ಅವ್ರ ಬಗ್ಗೆ ಅಂತ ಹೇಳಿದರೆ, ಒಬ್ಬ ಮ್ಯಾನ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಅಂತ ಅನ್ಸುತ್ತೆ. ಏಕೆಂತ ಹೇಳಿದ್ರೆ ನೀವೆಲ್ಲ ನೋಡಿ, ಪಾಸಿಟಿವ್ ಶೇಡ್ಸು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ರಾಜಧಾನಿಲಿ ನೆಗೆಟಿವ್ ಶೇಡ್ಸಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ಥರ ಲಕ್ಕಿಲೂ ಅಷ್ಟೇ ನಿಮಗೆ 2 ಥರ ಶೇಡ್ಸಲ್ಲಿ ಬರ್ತಾರೆ. ಗಜಕೇಸರಿಯಲ್ಲೂ ಅಷ್ಟೇ ನಿಮಗೆ 2 ಥರ ಶೇಡ್ಸಲ್ಲಿ ಬರ್ತಾರೆ. ಟಾಕ್ಸಿಕಲ್ಲಿ ಬಿಡಿ, ಎಷ್ಟು ಥರ ಶೇಡ್ಸ್ ಇದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಡಬಲ್ ಆ್ಯಕ್ಟಿಂಗ್ ಅಂತ ಅಂದ್ಕೊತಿದ್ರೆ ಇನ್ನೂ ಸುಮಾರು ಜನ ಟ್ರಿಪಲ್ ಆ್ಯಕ್ಟಿಂಗ್ ಅಂತಲೂ ಕಮೆಂಟ್ ಮಾಡ್ತಾ ಇದ್ದಾರೆ, ಈ ರಾಯ ರೂಮಿ ಟಿಕೆಟ್ ಅಂತ. ಬಟ್ ನೋಡೋಣ ಇನ್ನೊಂದು 3-4 ದಿವಸದಲ್ಲಿ ಏನಾಗತ್ತೆ ಅಂತ. ಟಾಕ್ಸಿಕಲ್ಲಿ ಮಾತ್ರ ಹೊಸಬ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಥ್ರೂ ಔಟ್ ದ ಕೆರಿಯರ್ ಇವ್ರದ್ದು ಇದೇ ಥರನೇ ಪ್ರಾಸೆಸ್ ಇದೆ. ಬಟ್ ಸ್ಟಿಲ್ ಇವ್ರದ್ದು ಸಕ್ಸಸ್ ರೇಟು ಮೋರ್ ದ್ಯಾನ್ 75-80% ಇದೆ. ಇನ್ನೊಂದು ಜಸ್ಟ್ ನನಗೆ ಮೊನ್ನೆ ಮಾಡಿರೋ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅದನ್ನು ನಾನು ಶೇರ್ ಮಾಡ್ಕೋತೀನಿ. ಮ್ಯಾನ್ ಆಫ್ ಎಕ್ಸ್ಪೆರಿಮೆಂಟ್ಸಿಗೆ ರಿಲೇಟೆಡ್ ಆಗಿತ್ತು ಅನ್ನೋ ರೀಸನಿಗೆ. ಸೊ ಇದರಲ್ಲಿ ನಾನು ಓದಕ್ಕೆ ಹೋಗಲ್ಲ, ಏನು ಹೇಳಿರು ಅಂತ ಹೇಳಿದರೆ,
ಈ ಪ್ರಶಾಂತ್ ನೀಲ್ ಅವರು KGF ಆದಮೇಲೆ ಸಲಾರ್ದು ಮಾಡಿದಾಗ ಆ ಸಿನಿಮಾಟೋಗ್ರಫಿ ಆಗಲಿ ಆ ನರೇಟಿವ್ ಟೂಲ್ ಆಗಲಿ ಎಲ್ಲ ಒಂದೇ ಥರ ಸಿಮಿಲಾರಿಟಿ ಆಗಿತ್ತು. ಸೊ ಅದಕ್ಕೆ ಕಲೆಕ್ಷನ್ಸ್ ಕಡಿಮೆ ಮಾಡ್ತು ಅಂತ. ಯಶ್ ಅವರು ಈ KGF ಥರನೇ ನಾವು ಮಾಡ್ಕೊಂಡು ಹೋಯ್ತು ಅಂತ ಹೇಳಿದರೆ ಆ ಸಿನಿಮಾ ಫ್ಲಾಪ್ ಆಗತ್ತೆ ಅಂತ ಈ ಥರ ಒಂದು ಬೋಲ್ಡ್ ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಕಮೆಂಟ್ ಮಾಡಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಗೈನ್ ದ ಮ್ಯಾನ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಅಂತ. ಸೊ ಇವಾಗ ನಿಮ್ಗೆ ಏನು ಅನಿಸ್ತಾ ಇದೆ, ಯಶ್ ಅವರು ಗೀತು ಮೋಹನ್ ದಾಸ್ ಜೊತೆ ವರ್ಕ್ ಮಾಡ್ತಾ ಇರೋದು ಸರಿನಾ ಅಥವಾ ಎಕ್ಸ್ಪೀರಿಯನ್ಸ್ ಜೊತೆ ವರ್ಕ್ ಮಾಡಬೇಕಾಗಿತ್ತಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರ ಇನ್ನಷ್ಟು ಕಂಟೆಂಟ್ಸ್ನ ಮಾಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.